ನಮಸ್ಕಾರ ವೀಕ್ಷಕರೇ. ಅಕ್ರಮ ವಲಸಿಗರನ್ನ ಉಳಿಸಿಕೊಳ್ಳೋದಕ್ಕೆ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಇನ್ನಿಲ್ಲದ ಸರ್ಕಸ್ ಮಾಡ್ತಾ ಇರೋ ಹೊತ್ತಲ್ಲಿ ಅಮಿತ್ ಶಾ ಕಡೆಯಿಂದ ಕೌಂಟರ್ ಅಟ್ಯಾಕ್ ನಡೆದಿದೆ. ಸಿಎಎ ಅಸ್ತ್ರ ಬಳಸಿ ಹೊಸ ನಿರ್ಧಾರವನ್ನ ಕೈಗೊಂಡಿದ್ದು ಭಾರತೀಯರ ಸಂತಸಕ್ಕೆ ಇದು ಕಾರಣವಾಗ್ತಾ ಇದೆ. ಒಂದು ಹಂತದಲ್ಲಿ ಇದು ರಾಜಕೀಯವಾಗಿಯೂ ಬಿಜೆಪಿಗೆ ಲಾಭ ತಂದುಕೊಡೋ ಸಾಧ್ಯತೆ ಇದೆ. ಭಾರತದ ಭವಿಷ್ಯದ ದೃಷ್ಟಿಯಿಂದ ಈ ನಿರ್ಧಾರ ಎಷ್ಟು ಸರಿ ಹಾಗೂ ಜನರ ಕಡೆಯಿಂದ ಬರ್ತಾ ಇರೋ ಅಭಿಪ್ರಾಯಗಳು ಏನು ಅನ್ನೋದು ಕೂಡ ಚರ್ಚೆಗೆ ಒಳಗಾಗ್ತಾ ಇದೆ. ಇನ್ನೊಂದೆಡೆ ಬಂಗಾಳದಲ್ಲಿ ಎಸ್ಐಆರ್ ಅನ್ನೋದು ಗಜಪ್ರಸವದ ರೀತಿಯಾಗಿ ಕೊನೆಗೂ ಮುಗಿಯೋ ಹಂತಕ್ಕೆ ಬಂದು ನಿಂತಿದೆ. ಈಗ ಇಡೀ ದೇಶದಾದ್ಯಂತ ಎಸ್ಐಆರ್ ನಡೆಸೋದಕ್ಕೆ ದಿನಾಂಕ ನಿಗದಿಯಾಗಿದೆ. ದೊಡ್ಡ ಮಟ್ಟದಲ್ಲಿ ಎಲ್ಲಾ ರಾಜ್ಯಗಳಲ್ಲೂ ಈ ಪ್ರಕ್ರಿಯೆ ನಡೆಯಲಿದೆ. ಈ ಹೊತ್ತಲ್ಲಿ ಎಲ್ಲೆಲ್ಲಿ ಸವಾಲಿದೆ ಹಾಗೂ ಇದರ ನಂತರದ ಪರಿಣಾಮಗಳು ಹೇಗಿರಲಿವೆ ಅನ್ನೋ ಚರ್ಚೆ ಶುರುವಾಗಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಎಸ್, ರಾಜಕೀಯದ ತೆವಲಿಗೆ ಭಾರತದ ಕೆಲ ರಾಜ್ಯಗಳ ಪರಿಸ್ಥಿತಿ ಇಂದು ಸ್ವಲ್ಪ ವಿಚಿತ್ರವಾಗಿದೆ. ನಾವೇ ಬೇರೆ, ನಮ್ಮ ಸ್ಟೈಲೇ ಬೇರೆ, ನಮ್ಮನ್ನ ಬಿಟ್ಟು ಉಳಿದವರೆಲ್ಲ ಹೊರಗಿನವರು, ನಮ್ಮ ರಾಜ್ಯಗಳಿಗೆ ಬೇರೆ ಯಾರು ಬರೋ ಹಾಗಿಲ್ಲ, ಇಂಥ ಮನಸ್ಥಿತಿಗಳನ್ನ ಜನರ ತಲೆಯಲ್ಲಿ ತುಂಬಿ ತುಂಬಿ ಪ್ರತ್ಯೇಕಿಸೋ ತಂತ್ರದಿಂದ ಗೆದ್ದು ಬರ್ತಾ ಇದ್ದಾರೆ. ಈ ರೀತಿ ಜನರ ತಲೆಯಲ್ಲಿ ತುಂಬಿ ಆ ಜನರಿಗೂ ಕೂಡ ಕಾಮನ್ ಸೆನ್ಸ್ ಅನ್ನೋದೇ ಮಣ್ಣೆಯಿಂದ ಮಾಯವಾಗಿರೋ ಉದಾಹರಣೆಗಳಿವೆ. ಇಲ್ಲಿ ಯಾರು ಬರೋ ಹಾಗಿಲ್ಲ ಅಂತ ಹೇಳುವಾಗ ನಾವು ಬೇರೆ ಕಡೆ ಹೋದಾಗ ಅವರೂ ಹೀಗೆ ಹೇಳಿದ್ರೆ ಪರಿಸ್ಥಿತಿ ಏನಾಗುತ್ತೆ ಅನ್ನೋ ಆಲೋಚನೆಗಳೇ ಬರದ ಮಟ್ಟಿಗೆ ಮತಿಹೀನರಾಗ್ತಾ ಇದ್ದಾರೆ. ಇನ್ನೊಂದು ದಿಕ್ಕಲ್ಲಿ ಮಮತಾ ಬ್ಯಾನರ್ಜಿಯ ಕೆಲ ನಡೆಗಳು ನಮ್ಮ ರಾಜ್ಯದಲ್ಲಿ ಯಾರಿರ್ಬೇಕು ಯಾರು ಇರಬಾರ್ದು ಅನ್ನೋದನ್ನ ನಾನೇ ಡಿಸೈಡ್ ಮಾಡೋದು ಅನ್ನೋ ರೀತಿ ಕಾಣಿಸ್ತಾ ಇದೆ. ಎಸ್ಐಆರ್ ವೇಳೆ ನಕಲಿ ವೋಟ್ಗಳು ಡಿಲೀಟ್ ಆಗುವಾಗ ಅವರಿಂದ ಬಂದ ಪ್ರತಿಕ್ರಿಯೆಗಳೇ ಈ ಮಾತಿಗೆ ಸಾಕ್ಷಿ ಎನಿಸ್ಕೊಂಡಿವೆ. ಆದ್ರೆ ಈಗ ಅದಕ್ಕೆ ರಿವರ್ಸ್ ಕೌಂಟರ್ ಸಿಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಸಿಎಎ ಅಡಿಯಲ್ಲಿ ಬಾಂಗ್ಲಾದಿಂದ ಬಂದಿರೋ ಸಂತ್ರಸ್ತ ಹಿಂದೂಗಳು ಹಾಗೂ ಅಲ್ಪಸಂಖ್ಯಾತರಿಗೆ ಸಿಟಿಜನ್ಶಿಪ್ ನೀಡೋ ಪ್ರಕ್ರಿಯೆಗೆ ವೇಗ ನೀಡೋ ಕೆಲಸ ಅಮಿತ್ ಶಾ ಕಡೆಯಿಂದ ಆಗಿದೆ. ಇದಕ್ಕಾಗಿ ಮತ್ತೊಂದು ಕಮಿಟಿಯನ್ನ ಬಂಗಾಳದಲ್ಲಿ ಸ್ಥಾಪಿಸಲಾಗಿದ್ದು ಫಾಸ್ಟ್ ಟ್ರ್ಯಾಕ್ ಸಿಟಿಜನ್ಶಿಪ್ಗೆ ಆದೇಶ ನೀಡಲಾಗಿದೆ. ಬಾಂಗ್ಲಾದಲ್ಲಿ ಹಿಂಸಾಚಾರ ತಾಳಲಾಗದೆ ಭಾರತಕ್ಕೆ ಬಂದವರನ್ನ ಹುಡುಕಿ ಆದಷ್ಟು ಬೇಗ ಅವರಿಗೆ ಸಿಟಿಜನ್ಶಿಪ್ ನೀಡಿ ನಮ್ಮ ದೇಶದ ಪ್ರಜೆಗಳನ್ನಾಗಿ ಮಾಡಿಕೊಳ್ಳಬೇಕು ಅಂತ ಹೇಳಲಾಗಿದೆ. ಇದರಿಂದ ತೀರಾ ದೊಡ್ಡ ಪ್ರಮಾಣದಲ್ಲಿ ಅಲ್ಲದೆ ಇದ್ರೂ ಒಂದು ಹಂತದಲ್ಲಿ ಒಂದಷ್ಟು ಜನರನ್ನ ಉಳಿಸಿಕೊಳ್ಳಬಹುದು. ಇನ್ನು ಇದರಿಂದ ಬಿಜೆಪಿಗೆ ರಾಜಕೀಯ ಲಾಭ ಇಲ್ಲ ಅಂತ ಹೇಳೋದಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ನರಕದಿಂದ ಬಂದು ಕೊನೆಗೂ ಮನುಷ್ಯರು ಬದುಕೋ ಊರಿನಲ್ಲಿ ಬದುಕೋದಕ್ಕೆ ಅವಕಾಶ ಸಿಕ್ಕಿದೆ ಅನ್ನುವಾಗ ಈ ಋಣವನ್ನ ತೀರಿಸುವ ಸಲುವಾಗಿ ಆದ್ರೂ ಅವರೆಲ್ಲ ಬಿಜೆಪಿಗೆ ವೋಟ್ ಹಾಕ್ತಾರೆ. ಅದರಿಂದ ಇದು ಮೋದಿ ಬಳಗಕ್ಕೆ ರಾಜಕೀಯವಾಗಿಯೂ ಪ್ಲಸ್ ಪಾಯಿಂಟ್ ಎನ್ನಿಸ್ಕೊಳ್ತಾ ಇದೆ. ಅಂದಹಾಗೆ ಬಿಜೆಪಿ ಕಡೆಯಿಂದ ಹಿಂದೂಗಳನ್ನ ಉಳಿಸಿ ವೋಟ್ ಬ್ಯಾಂಕ್ ಮಾಡಿಕೊಳ್ತಾ ಇರುವಾಗ ಮಮತಾ ತಮ್ಮ ವೋಟ್ ಬ್ಯಾಂಕ್ ಅನ್ನ ಉಳಿಸ್ಕೊಳ್ಳೋದು ತಪ್ಪಾ ಅನ್ನೋ ಪ್ರಶ್ನೆ ಕೆಲವರು ಕೇಳಬಹುದು. ಆದ್ರೆ ಈ ಪ್ರಶ್ನೆಯನ್ನ ಸರಿಯಾದ ರೀತಿಯಲ್ಲಿ ಕೇಳಿದ್ರೆ ಸರಿಯಾದ ರೀತಿಯ ಉತ್ತರ ಸಿಗುತ್ತೆ ಅನ್ನೋ ಚರ್ಚೆ ಇದೆ. ಧರ್ಮದ ಆಧಾರದಲ್ಲಿ ಒಂದು ದೇಶ ಕೊಟ್ಟ ಬಳಿಕವೂ ಮತ್ತೆ ಅಲ್ಲಿಂದ ಇಲ್ಲಿಗೆ ಕದ್ದು ಮುಚ್ಚಿ ಓಡಿ ಬಂದವರನ್ನ ಮಮತಾ ಉಳಿಸಿಕೊಂಡು ವೋಟ್ ಮಾಡಿಕೊಳ್ತಾ ಇರುವಾಗ ಅಲ್ಲಿ ಚಿತ್ರಹಿಂಸೆ ಅನುಭವಿಸಿ ಜೀವ ಉಳಿಸಿಕೊಳ್ಳೋ ಸಲುವಾಗಿ ಬಂದವರಿಗೆ ಆಶ್ರಯ ನೀಡಿ ಪ್ರಜೆಗಳನ್ನ ಮಾಡಿಕೊಂಡು ಅವರಿಂದ ವೋಟ್ ಪಡೆಯೋದ್ರಲ್ಲಿ ತಪ್ಪೇನಿದೆ ಅನ್ನೋ ಪ್ರಶ್ನೆ ಸಮಂಜಸ ಅಂತ ಅನ್ನಿಸ್ಕೊಳ್ತಾ ಇದೆ. ಅಂದಹಾಗೆ ಟಿಎಂಸಿ ವೋಟ್ ಬ್ಯಾಂಕ್ ಆಗಿರೋ ಅಕ್ರಮ ವಲಸಿಗರಿಗೆ ಕಂಪೇರ್ ಮಾಡಿದ್ರೆ ಅಲ್ಲಿಂದ ಇಲ್ಲಿಗೆ ಓಡಿ ಬಂದಿರೋ ಹಿಂದೂಗಳ ಸಂಖ್ಯೆ ತೀರಾನೇ ಕಡಿಮೆ ಅನ್ನೋದು ವಾಸ್ತವ. ಯಾಕೆ ಈ ನಿರ್ಧಾರ ಈ ಹೊತ್ತಲ್ಲಿ ಅವಶ್ಯಕವಾಗಿತ್ತು ಅಂತ ಕೇಳಿದ್ರೆ ಈಗಾಗಲೇ ಹೇಳಿದ್ವಲ್ಲ, ಎಲೆಕ್ಷನ್ ನಲ್ಲಿ ಒಂದಷ್ಟು ವೋಟ್ ಸಿಗ್ಬೋದು ಅನ್ನೋ ಉತ್ತರವನ್ನ ಕೊಡ್ಬೋದು. ಆದ್ರೆ ಅದನ್ನು ಮೀರಿದ ಲೆಕ್ಕಾಚಾರಕ್ಕೆ ಈ ನಿರ್ಧಾರ ದಾರಿ ಮಾಡಿಕೊಡ್ತಾ ಇದೆ. ಸದ್ಯ ಬಾಂಗ್ಲಾದಲ್ಲಿ ಅಧಿಕಾರ ಬದಲಾವಣೆಯಾಗಿದ್ದು ಹಿಂಸಾಚಾರಗಳು ಹಿಂದೂ ನರಮೇಧ ಸ್ವಲ್ಪ ಮಟ್ಟದಲ್ಲಿ ತಗ್ಗಿದೆ. ಈ ಹೊತ್ತಲ್ಲಿ ಒಂದು ವೇಳೆ ಭಾರತ ಹಾಗೂ ಬಾಂಗ್ಲಾ ಸರ್ಕಾರಗಳ ನಡುವೆ ಆಂತರಿಕ ಒಪ್ಪಂದ ನಡೆದು ಅನ್ಅಫಿಷಿಯಲ್ ಆಗಿ ಆದ್ರೂ ಅಲ್ಲಿನ ಹಿಂದೂಗಳನ್ನ ಗಡಿ ದಾಟಿಸೋದಕ್ಕೆ ಅವಕಾಶ ಕೊಟ್ರೆ ಹಿಂದೂಗಳ ಒಳಹರಿವು ಹೆಚ್ಚಾಗುತ್ತೆ. ಅಂತವರನ್ನ ಭಾರತದಲ್ಲಿ ಉಳಿಸಿಕೊಳ್ಳೋ ಪ್ರಯತ್ನಕ್ಕೆ ಗೆಲುವು ಸಿಕ್ಕಂತಾಗುತ್ತೆ. ಕೇವಲ ರಾಜಕೀಯ ದೃಷ್ಟಿಯಿಂದ ನೋಡದೆ ಮಾನವೀಯತೆ ದೃಷ್ಟಿಯಿಂದ ನೋಡಿದ್ರೂ ಈ ನಿರ್ಧಾರ ಸಮಂಜಸ ಎನ್ನಿಸ್ಕೊಳ್ಳುತ್ತೆ. ಒಂದು ವೇಳೆ ಇಂಥ ಒಪ್ಪಂದ ನಡೆದು ಹಿಂದೂಗಳ ಒಳಹರಿವಿಗೆ ಅವಕಾಶ ಸಿಕ್ಕಿದ್ದೇ ಹೌದಾದ್ರೆ ಅದು ಮಮತಾ ಬ್ಯಾನರ್ಜಿಗೂ ದೊಡ್ಡ ಮಟ್ಟದಲ್ಲಿ ಶಾಕ್ ಕೊಟ್ಟಂತಾಗುತ್ತೆ. ಇದರ ಬಗ್ಗೆ ಮಾತೇ ಆಡೋದಕ್ಕೆ ಅವಕಾಶವೂ ಇಲ್ಲದಂತಾಗುತ್ತೆ. ಯಾಕಂದ್ರೆ ಇವತ್ತು ಭಾರತದ ಒಳಗೆ ಅಕ್ರಮ ಬಾಂಗ್ಲಾ ವಲಸಿಗರು ಬರೋದಕ್ಕೆ ಬಾಗಿಲು ತೆರೆದಿಟ್ಟಿರೋದೇ ಮಮತಾ ಬ್ಯಾನರ್ಜಿ. ಅಕ್ರಮ ಬಾಂಗ್ಲಾದೇಶಿಗಳು ಭಾರತದ ಒಳಗೆ ಬರ್ತಾರೆ ಅಂತೀರಾ? ಕೇಂದ್ರದಲ್ಲಿ ನಿಮ್ಮದೇ ಸರ್ಕಾರ ಇದೆಯಲ್ವಾ, ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ವಾ ಅಂತ ಕೆಲ ಅತಿ ಬುದ್ಧಿವಂತರು ಪ್ರಶ್ನೆ ಮಾಡ್ತಾರೆ. ಆದ್ರೆ ಬಾಂಗ್ಲಾ ಜೊತೆ ಇರೋ 2,500 ಕಿಲೋಮೀಟರ್ ಗಡಿಯಲ್ಲಿ ಬರೋ ಎಲ್ಲಾ ರಾಜ್ಯಗಳಲ್ಲೂ ಫೆನ್ಸಿಂಗ್ ಆಗಿದೆ. ಆದ್ರೆ ಬಂಗಾಳದಲ್ಲಿ ಮಾತ್ರ ಫೆನ್ಸಿಂಗ್ಗೆ ಮೀಸಲಿಟ್ಟ ಜಾಗವನ್ನ ಮಮತಾ ಸರ್ಕಾರ ವಶಪಡಿಸಿಕೊಂಡು ಬೇಲಿ ಹಾಕೋದಕ್ಕೆ ಬಿಡ್ತಾ ಇಲ್ಲ ಅನ್ನೋ ವಿಚಾರ ಅತಿ ಬುದ್ಧಿವಂತರಿಗೆ ಗೊತ್ತಿಲ್ಲ. ಇತ್ತೀಚೆಗಷ್ಟೇ ಕೋರ್ಟ್ ಕೂಡ ಈ ವಿಚಾರ ಸಂಬಂಧ ಮಮತಾ ಸರ್ಕಾರಕ್ಕೆ ವಾರ್ನಿಂಗ್ ಕೊಟ್ಟಿದ್ದು ಜಾಗ ಬಿಟ್ಟು ಕೊಡೋದಕ್ಕೆ ಸೂಚಿಸಿದೆ. ಆದ್ರೆ ಸದ್ಯದ ಮಟ್ಟಿಗೆ ಅಲ್ಲಿಂದ ಒಳನುಸುಳುವಿಕೆಗೆ ಸಾಕಷ್ಟು ಕಳ್ಳದಾರಿ ಇದೆ. ಖುದ್ದು ಮಮತಾ ಕಳ್ಳದಾರಿಗೆ ಅವಕಾಶ ನೀಡಿ ಈಗ ಹಿಂದೂಗಳು ಬರ್ತಾ ಇದ್ದಾರೆ ಅಂತ ಬೊಬ್ಬೆ ಹೊಡೆದ್ರೆ ಅದು ಅವರಿಗೆ ಮುಖಭಂಗ ತರೋ ಸಾಧ್ಯತೆ ಇರುತ್ತೆ.
ಈ ಮಾರ್ಗದಲ್ಲಿ ಅಪ್ಪಿತಪ್ಪಿ ಹಿಂದೂಗಳು ಬಂದ್ರೆ ಭಾರತದಲ್ಲಿ ಅವರಿಗೆ ಒಂದು ವ್ಯವಸ್ಥೆ ಆಗುತ್ತೆ. ಉಳಿದವರನ್ನ ಆಚೆ ಕಳಿಸೋದಕ್ಕೆ SIR ಸೇರಿದಂತೆ ಹಲವು ಕಾನೂನುಗಳು ಭಾರತದಲ್ಲಿದೆ ಅನ್ನೋದು ವಾಸ್ತವ. ಅಂದಹಾಗೆ ಇಲ್ಲಿ ಇನ್ನೊಂದು ವಿಚಾರವನ್ನ ಕ್ಲಿಯರ್ ಮಾಡ್ತೀವಿ. ಎಲ್ಲೂ ಕೂಡ ಈವರೆಗೆ ಕೇಂದ್ರ ಸರ್ಕಾರ ಬಾಂಗ್ಲಾದಿಂದ ಹಿಂದೂಗಳನ್ನ ಕರೆಸಿಕೊಳ್ತಾ ಇದ್ದೀವಿ ಅನ್ನೋದನ್ನ ಹೇಳಿಲ್ಲ. ಮಾತುಕತೆ ಬಗ್ಗೆಯೂ ಕೂಡ ಚರ್ಚೆಗಳು ನಡೆದಿಲ್ಲ. ಆದ್ರೆ ಈಗ CAA ವಿಚಾರದಲ್ಲಿ ಕೇಂದ್ರ ಕೈಗೊಂಡ ನಿರ್ಧಾರದ ಆಧಾರದಲ್ಲಿ ನೋಡೋದಾದ್ರೆ ಇಂಥದ್ದೊಂದು ಅಂಡರ್ಸ್ಟ್ಯಾಂಡಿಂಗ್ ನಡೆದ್ರೆ ಒಂದಷ್ಟು ಹಿಂದೂಗಳ ಜೀವ ಉಳಿಸಬಹುದು ಅನ್ನೋ ಚರ್ಚೆ ಇದೆ ಅಷ್ಟೇ. ಅಂದಹಾಗೆ CAA ವಿಚಾರದಲ್ಲಿ ಸಾರ್ವಜನಿಕ ವಲಯದಲ್ಲಿ ಓಡಾಡ್ತಾ ಇರೋ ಅಭಿಪ್ರಾಯಗಳು ಕೂಡ ಇದಕ್ಕೆ ಪೂರಕವಾಗ್ತಾ ಇದೆ. ದಿನೇ ದಿನೇ ಬಾಂಗ್ಲಾದಲ್ಲಿ ಹಿಂಸಾಚಾರ ನಡೆದು ಹಿಂದೂಗಳ ಸಾವಿಗೆ ಅವಕಾಶ ನೀಡೋ ಬದಲು ಅಲ್ಲಿನ ಹಿಂದೂಗಳನ್ನೆಲ್ಲ ಇಲ್ಲಿಗೆ ಕರೆಸ್ಕೊಂಡು ಇಲ್ಲಿನ ಅಕ್ರಮ ನಿವಾಸಿಗಳನ್ನ ಕಂಪ್ಲೀಟ್ ಆಚೆ ಕಡೆ ಪಾರ್ಸಲ್ ಮಾಡ್ಬಿಡಿ ಅನ್ನೋದು. ಆದ್ರೆ ಇದೆಲ್ಲ ಅಧಿಕೃತವಾಗಿ ನಡೆಸುವುದು ಸುಲಭವಾಗಿಲ್ಲ. ಒಂದು ವೇಳೆ ಅಂತದ್ದೊಂದು ಆಲೋಚನೆ ಕೇಂದ್ರ ಸರ್ಕಾರದ ಕಡೆಯಿಂದ ಬಂದ್ರೂ ಭಾರತದ ಒಳಗೆ ಯಾರೆಲ್ಲ ಬೊಬ್ಬೆ ಹೊಡಿತಾರೆ ಅನ್ನೋದು ನಿಮಗೆ ಗೊತ್ತಿದೆ. ಇನ್ನೊಂದೆಡೆ ಎಲೆಕ್ಷನ್ ಕಮಿಷನ್ ನಿಂದ ಆಲ್ ಇಂಡಿಯಾ SIR ಪ್ರೊಸೆಸ್ ಕುರಿತಂತೆ ಅಧಿಕೃತ ಮಾಹಿತಿ ಬಂದಿದೆ. ಬಿಹಾರ ಹಾಗೂ ನಂತರದಲ್ಲಿ ನಡೆದ ರಾಜ್ಯಗಳ ನಂತರ ಇನ್ನುಳಿದ 17 ರಾಜ್ಯಗಳು ಹಾಗೂ 5 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ SIR ಪ್ರಕ್ರಿಯೆ ನಡೆಸೋದಕ್ಕೆ ದಿನಾಂಕ ನಿಗದಿಯಾಗಿದೆ. ಮುಂಬರೋ ಏಪ್ರಿಲ್ನಿಂದ ಈ ಪ್ರಕ್ರಿಯೆ ಆರಂಭವಾಗಲಿದೆ. ಹಿಂದಿನ ಬಾರಿ ಫೈನಲ್ ಆಗಿದ್ದ ಅಂದ್ರೆ ಕೊನೆಯದಾಗಿ 2002, 2004ರಲ್ಲಿ ವೋಟರ್ ಲಿಸ್ಟ್ ಪರಿಷ್ಕೃತಗೊಂಡಿತ್ತು. ಅದನ್ನ ಆಧಾರವಾಗಿ ಇಟ್ಕೊಂಡು ಪ್ರಕ್ರಿಯೆಯನ್ನು ನಡೆಸಲಾಗುತ್ತೆ. ಮೊದಲ ಬಾರಿಗೆ ಈ ಪ್ರಕ್ರಿಯೆ ಬಿಹಾರದಲ್ಲಿ ನಡೆದರೂ ಅಲ್ಲಿ ಯಾವುದೇ ಹೆಚ್ಚಿನ ಅಡೆತಡೆ ಹಾಗೂ ಸಮಸ್ಯೆ ಇರದೆ ಯಶಸ್ವಿಯಾಗಿ ನಡೆಯಿತು. ಎರಡನೇ ಹಂತದಲ್ಲಿ ಬಂಗಾಳ ಹೊರತುಪಡಿಸಿದ್ರೆ ಬಾಕಿ ಯಾವ ರಾಜ್ಯಗಳಲ್ಲೂ ಈ ಪ್ರಕ್ರಿಯೆಗೆ ಸಮಸ್ಯೆ ಆಗಲಿಲ್ಲ. ತಮಿಳುನಾಡು ಹಾಗೂ ಕೇರಳದಲ್ಲಿ ಆರಂಭದಲ್ಲಿ ಸ್ವಲ್ಪ ಕಿರಿಕಿರಿ ಆದ್ರೂ ನಂತರದಲ್ಲಿ ಆ ಮಟ್ಟದಲ್ಲಿ ಸಮಸ್ಯೆ ಆಗಿರಲಿಲ್ಲ. ಆದ್ರೆ ಕುಮಾರಿ ಮಮತಾ ಬ್ಯಾನರ್ಜಿ ಅವರ ಆಡಳಿತದಲ್ಲಿ ಎಲೆಕ್ಷನ್ ಕಮಿಷನ್ ಏನೇನೆಲ್ಲ ಸಮಸ್ಯೆಯನ್ನ ಬರ್ಬೋದು ಅನ್ನೋದನ್ನ ಪ್ರತ್ಯಕ್ಷವಾಗಿ ಕಂಡು ಈಗ ಒಂಥರ ಎಕ್ಸ್ಪೀರಿಯನ್ಸ್ಡ್ ಎನ್ನಿಸ್ಕೊಂಡಿದೆ. ಅದರಿಂದ ಉಳಿದ ರಾಜ್ಯಗಳಲ್ಲಿ ಸಮಸ್ಯೆ ಬಂದ್ರೆ ಬಂಗಾಳದ ಮುಂದೆ ಇದೆಲ್ಲ ಒಂದು ಸಮಸ್ಯೆನ ಅನ್ನಿಸುವ ಮಟ್ಟದಲ್ಲಿ ಎಲೆಕ್ಷನ್ ಕಮಿಷನ್ಗೆ ಅನುಭವ ಆಗಿದೆ ಅನ್ನೋ ಚರ್ಚೆ ಇದೆ. ಇನ್ನು ಸುಮಾರು 17 ರಾಜ್ಯಗಳು 5 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಏಕಕಾಲಕ್ಕೆ ಪ್ರಕ್ರಿಯೆ ಅಂದಾಗ ಹೆಚ್ಚಿನ ಸಂಖ್ಯೆಯಲ್ಲಿ BLO ಹಾಗೂ BLAಗಳು ಬೇಕಾಗ್ತಾರೆ. ಆಯಾ ರಾಜ್ಯಗಳಲ್ಲೇ ಅವರನ್ನ ತಯಾರಿ ಮಾಡೋ ಕೆಲಸ ಕೂಡ ಭರದಿಂದ ಸಾಗ್ತಾ ಇದೆ. ಈ ಬಾರಿ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅನ್ನೋ ನಿರ್ಧಾರ ಕೈಗೊಳ್ಳಲಾಗಿದೆ. ಯಾಕಂದ್ರೆ ವೋಟ್ ಡಿಲೀಟ್ ಆರೋಪ ಮಾಡಿದ್ರು ಕೋರ್ಟ್ಗೆ ಹೋಗೋ ಅವಕಾಶ ಇದೆ. ಗೋಲ್ಮಾಲ್ ಆಗಿದೆ ಅನ್ನೋ ಆರೋಪ ಮಾಡಿದ್ರು ಸಾಕ್ಷಿ ತಗೊಂಡು ಸುಪ್ರೀಂ ಕೋರ್ಟ್ ವರೆಗೆ ಹೋಗೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದರಿಂದ ಸಾಂವಿಧಾನಿಕ ಅವಕಾಶಗಳಿರುವಾಗ ಅನಾವಶ್ಯಕ ಕಿರಿಕಿರಿಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಂದಹಾಗೆ ಈ SIR ನಡೆಯುವಾಗಲೇ ಇನ್ನೊಂದು ದಿಕ್ಕಲ್ಲಿ ಬೃಹತ್ ಜನಗಣತಿಯ ಮೊದಲ ಹಂತದ ಪ್ರಕ್ರಿಯೆ ಕೂಡ ಶುರುವಾಗಲಿದೆ. ಅದರಿಂದ ಶುದ್ಧೀಕರಣ ಬಹಳ ಮುಖ್ಯವಾಗಲಿದೆ. ಈಗ SIR ನಡೆದಿರೋ ರಾಜ್ಯಗಳ ಲೆಕ್ಕ ನೋಡಿದ್ರೆ ಹಲವು ಕೋಟಿ ನಕಲಿ ವೋಟ್ಗಳು ಡಿಲೀಟ್ ಆಗಿವೆ. ಅದರಿಂದ ಸಂಪೂರ್ಣ SIR ಹಾಗೂ ಜನಗಣತಿ ಮುಗಿದ ಬಳಿಕ ಭಾರತದ ಅಸಲಿ ಜನಸಂಖ್ಯೆ ಎಷ್ಟು ಅನ್ನೋದು ಕ್ಲಿಯರ್ ಆಗುತ್ತೆ. ಅಲ್ಲಿಯ ತನಕ ಸದ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಭಾರತದಲ್ಲಿ 140 ಕೋಟಿ ಜನಸಂಖ್ಯೆ ಅಂತಲೇ ಗುರುತಿಸ್ತಾ ಇರೋದ್ರಿಂದ ನಾವು ಹಾಗೆ ಗುರುತಿಸ್ತೀವಿ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.